ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಮತ್ತೊಂದು ಸಮರ ಸಾರತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ತೆರಿಗೆ ತಾರತಮ್ಯದ ವಿರುದ್ಧ ಹೋರಾಟಕ್ಕೆ ಸಿಎಂ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ದಕ್ಷಿಣ ರಾಜ್ಯಗಳ ಒಗ್ಗೂಡಿಸಿ ಕೇಂದ್ರದ ವಿರುದ್ಧ ಪ್ರೊಟೆಸ್ಟ್ ಅನ್ನ ನಡೆಸೋದಕ್ಕೆ ಪ್ಲಾನ್ ನಡೀತಾ ಇದೆ. ಹೋರಾಟದ ನಾಯಕತ್ವವನ್ನ ಸಿದ್ದರಾಮಯ್ಯ ಅವರು ವಹಿಸಿಕೊಳ್ತಾರಾ? ಈ ಹಿಂದೆ ನಮ್ಮ ತೆರಿಗೆ ನಮ್ಮ ಹಕ್ಕು ಹೆಸರಲ್ಲಿ ಹೋರಾಟ ಮಾಡಲಾಗಿತ್ತು. ಕೇಂದ್ರದ ಗಮನ ಸೆಳೆಯುವಂತ ಪ್ರಯತ್ನ ಆಗಿತ್ತು. ಈಗ ಮತ್ತೊಮ್ಮೆ ಕೇಂದ್ರದ ಮೇಲೆ ಮುಗಿಬೀಳೋದಕ್ಕೆ ಪ್ಲಾನ್ ನಡೀತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಮತ್ತೊಂದು ಸಮರ ಸಾರೋದಕ್ಕೆ ಸಜ್ಜಾಗ್ತಾ ಇದೆಯಾ? ಈ ತೆರಿಗೆ ತಾರತಮ್ಯದ ವಿರುದ್ಧ ಹೋರಾಟಕ್ಕೆ ಸಿಎಂ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ದಕ್ಷಿಣ ರಾಜ್ಯಗಳನ್ನ ಒಗ್ಗೂಡಿಸಿ ಕೇಂದ್ರ ಸರ್ಕಾರದ ಗಮನ ಸೆಳೆಯುವಂತ ಪ್ರೊಟೆಸ್ಟ್. ಹೋರಾಟದ ನಾಯಕತ್ವ ವಹಿಸ್ಕೊಳ್ತಾರಾ ಇಲ್ವಾ ಸಿದ್ದರಾಮಯ್ಯ ಅವರು? ಯಾಕೆ ಅಂತ ಅಂದ್ರೆ ಈ ಹಿಂದೆ ನಮ್ಮ ತೆರಿಗೆ ನಮ್ಮ ಹಕ್ಕು ಈ ಹೆಸರಲ್ಲಿ ಹೋರಾಟವನ್ನ ಮಾಡಲಾಗಿತ್ತು. ಕೇಂದ್ರ ಸರ್ಕಾರದ ಗಮನವನ್ನ ಸೆಳೆಯುವಂತ ಪ್ರಯತ್ನ ಆಗಿತ್ತು. ಯಾಕೆ ಅಂತಂದ್ರೆ ಕರ್ನಾಟಕಕ್ಕೆ 11,495 ಕೋಟಿ ಹಣವನ್ನ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. 15ನೇ ಹಣಕಾಸಿನ ಆಯೋಗದಿಂದ ಕೇಂದ್ರಕ್ಕೆ ಶಿಫಾರಸು ಮಾಡಲಾಗಿತ್ತು. ಅಂದ್ರೆ ಭದ್ರಾ ಮೇಲ್ದಂಡೆ ಯೋಜನೆ 5,300 ಕೋಟಿ ಹಣ ಏನಿದೆ ಅದನ್ನ ಕೇಂದ್ರ ಕೊಟ್ಟಿಲ್ಲ. ಹೀಗಾಗಿ ದಕ್ಷಿಣ ರಾಜ್ಯಗಳನ್ನ ಒಗ್ಗೂಡಿಸಿ ಕೈಪಡೆ ಹೋರಾಟ ನಡೆಸುತ್ತೆ. ಹೋರಾಟದ ನಾಯಕತ್ವವನ್ನ ಸಿದ್ದರಾಮಯ್ಯ ವಹಿಸ್ತಾರಾ ಅನ್ನುವಂತ ಪ್ರಶ್ನೆ. ಯಾಕೆ ಅಂತ ಅಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಚರ್ಚೆಗಳಾಗಿತ್ತು. ಪೊಲಿಟಿಕಲ್ ಬ್ಯೂರೋ ಹೆಡ್ ಹನುಮಂತ್ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ್, ಈಗ ಕರ್ನಾಟಕಕ್ಕೆ ಒಂದಷ್ಟು ಹಣ ಏನು ಕೋಟಿ ಕೋಟಿ ಹಣ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿ ಕೇಂದ್ರ ಸರ್ಕಾರದ ಗಮನ ಸೆಳೆಯುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆಕ್ಚುಲ್ ಆಗಿ ಏನಾಗ್ಬೋದು ಅಂತ? ಪ್ರಭುದೇವ್, ಕೇಂದ್ರ ಸರ್ಕಾರದ ತೆರಿಗೆ ತಾರತಮ್ಯ ನೀತಿಯನ್ನ ಖಂಡಿಸಿ ಹಿಂದೆ ಕರ್ನಾಟಕ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಎಲ್ಲಾ ಸಚಿವರು ದೆಹಲಿ ಅಂಗಳದಲ್ಲಿ ಜಂತರ್ ಮಂತರ್ನಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ರೂಪಿಸಿದ್ರು, ಹೋರಾಟವನ್ನ ಮಾಡಿದ್ರು. ಈಗ ಅಂತದ್ದೇ ಒಂದು ಮತ್ತೆ ಹೋರಾಟವನ್ನ ರೂಪಿಸುವ ಬಗ್ಗೆ ಚಿಂತನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಯಾಕಂತಂದ ಹೇಳಿದ್ರೆ ಹಿಂದೆ ಕ್ಷೇತ್ರದ ಮರು ವಿಂಗಡಣೆ ವಿಚಾರಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ದಕ್ಷಿಣ ಭಾರತಗಳನ್ನ ಒಗ್ಗೂಡಿಸುವ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಅದಾದ ಭಾಗವಾಗಿನೇ ದಕ್ಷಿಣ ಭಾರತಗಳ ರಾಜ್ಯಗಳ ಸಭೆಗೂ ಕೂಡ ಡಿ.ಕೆ ಶಿವಕುಮಾರ್ ಅವರು ಹೋಗಿದ್ರು. ಇದೀಗ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಆ ತರದೊಂದು ಪ್ರಯತ್ನವನ್ನ ಮಾಡುವಂತ ಕಾರಣಕ್ಕಾಗಿ ದಕ್ಷಿಣ ಭಾರತದಲ್ಲಿರುವಂತಹ ರಾಜ್ಯಗಳನ್ನ ಒಗ್ಗೂಡಿಸುವಂತ ಒಂದಷ್ಟು ಪ್ರಯತ್ನಗಳನ್ನ ಸಿದ್ದರಾಮಯ್ಯ ಮಾಡುವ ಅವಶ್ಯಕತೆ ಇದೆ ಅನ್ನೋಂತ ಮಾತನ್ನ ಸ್ವತಃ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು. ಯಾಕಂತಂದ ಹೇಳಿದ್ರೆ ರಾಜ್ಯಕ್ಕೆ ಬರಬೇಕಾದಂತಹ ತೆರಿಗೆ ಏನಿದೆ ವಿಚಾರ ಏನಿದೆ, ಹಣ ವಾಪಸ್ ವಿಚಾರ ಏನಿದೆ, ಅದರಲ್ಲೂ ಸಾಕಷ್ಟು ತಾರತಮ್ಯ ಆಗ್ತಾ ಇದೆ. 15ನೇ ಹಣಕಾಸಿನ ಆಯೋಗವು ಕೂಡ ಶಿಫಾರಸು ಮಾಡಿದಂತೆ ಹಣವೂ ಕೂಡ ಬಂದಿಲ್ಲ. ಕೆಲವೊಂದು ರಾಷ್ಟ್ರೀಯ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದಾಗ್ಲೂ ಕೂಡ ಅನುದಾನವನ್ನು ಸಮರ್ಪಕವಾಗಿ ಕೊಟ್ಟಿಲ್ಲ ಅನ್ನೋಂತ ಆರೋಪವನ್ನ ಮಾಡ್ತಾ ಇದ್ರು. ಇದೀಗ ಕರ್ನಾಟಕದ ನಿನ್ನೆ ನಡೆದಂತ ಒಂದು ಕಾರ್ಯಕ್ರಮವೊಂದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ, ಹಾಗಾಗಿ ದಕ್ಷಿಣ ಭಾರತಗಳನ್ನ ಒಗ್ಗೂಡಿಸಿ ಒಂದು ಹೋರಾಟ ಮಾಡುವಂತ ಒಂದು ಅವಶ್ಯಕತೆ ಇದೆ ಅನ್ನುವಂತ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ನಡೀತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಹನುಮಂತ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.